ವಿ ಬಿ ಜಿ ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ, ಏನು ಈ ಥರ ಎಲ್ಲ ಬಾಯಿ ಬಡ್ಕೊತಾ ಇದ್ದಾರಲ್ಲ, ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಬಾಯಿ ಬಡ್ಕೊತಿರೋದನ್ನು ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸಿ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗುತ್ತೆ? ಮುಂಚೆ 100 ದಿನ ಕೂಲಿ ಕೊಡಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಮತ್ತು ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ, ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು. ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇದು ಅಪರಾಧವಾ? ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು? ಕೌಶಲ್ಯ, ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೆಯದ ಕೆಟ್ಟದ್ದು ಹೇಳಲಿ ಅವರು, ನಾವು ಚರ್ಚೆ ಮಾಡ್ತೀವಿ, ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ. ಇನ್ನು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದರು ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ದು ರಾಮನ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ಅವರು ಪ್ರಾರಂಭ ಮಾಡ್ತಿದ್ದೇನೆ ಪ್ರಾರ್ಥನಾ ಸಭೆಗಳನ್ನು ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಈ ಸರ್ಕಾರಕ್ಕೆ? ಹಾಗಾಗಿ ವಿ ಬಿ ಜಿ ರಾಮ್ಜಿ ಬಡವರ ಪರವಾಗಿರ್ತಕ್ಕಂಥ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ, ಭ್ರಷ್ಟಾಚಾರಿಗಳಿಗೆ ಬಲ ಕೊಡೋ ಯೋಜನೆ ಅಲ್ಲ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ. ಹಾಗೆಯೇ ಸ್ವಾವಲಂಬಿಯನ್ನಾಗಿ ಮಾಡುವಂಥ ಯೋಜನೆ, ಆಸ್ತಿ ನಿರ್ಮಾಣ ಮಾಡುವಂಥ ಯೋಜನೆ. ಇನ್ನು ಇನ್ನೊಂದು ಆಕ್ಷೇಪಣೆ ಅವ್ರದ್ದೇನು, 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಯಾರ್ದೋ ದುಡ್ಡು ಎಲ್ಲ ಮುಂಜೆ ಜಾತ್ರೆ ಅಂತ ಮಾಡ್ತಿದ್ರಲ್ಲ, ನಿಮಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅಂತ. ನೀವು ಕೇಂದ್ರದ ದುಡ್ಡು ಅಂಥೇಳಿ ಇಲ್ಲಿ ಲೂಟಿ ಹೊಡೆಯೋಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಲೂಟಿ ಹೊಡಿತಿದ್ರಲ್ಲ, ಈಗ ನಿಮ್ಮ ದುಡ್ಡು ಸ್ವಲ್ಪ ಸೇರಿದರೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇರಲಿ ನಿಮಗೂ ಸ್ವಲ್ಪ. ಮತ್ತು ರಾಜ್ಯದ ಯೋಜನೆಗಳ ಜೊತೆಗೆ ಸಂಯೋಜನೆ ಮಾಡೋಕ್ಕೆ ಅವಕಾಶ ಇದೆ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅಂದರೆ ರಾಜ್ಯ 1 ಕೋಟಿ ದುಡ್ಡು ಕೊಟ್ಟಿದ್ರೆ ಕೇಂದ್ರ 1 ಕೋಟಿ 20 ಲಕ್ಷ ಕೊಡುತ್ತೆ. ಅಲ್ಲಿಗೆ ಸಂಯೋಜನೆ ಮಾಡಿಕೊಂಡು 2 ಕೋಟಿ 20 ಲಕ್ಷದ ಕೆಲಸ ಮಾಡ್ಬೋದು. ಇದರಿಂದ ಆಳವಾಗಿ ಅಧ್ಯಯನ ಮಾಡಿದ್ರೆ ನಷ್ಟ ಇಲ್ಲ, ಲಾಭ ಇದೆ. ಏನಾಗುತ್ತೆ, ಎಲ್ಲದನ್ನೂ ವಿರೋಧ ಮಾಡುವಂಥ ಒಂದು ಮಾನಸಿಕತೆ, ಅದು ಬಹುಶಃ ನನಗನ್ಸೋದು ಈ ಬೌದ್ಧಿಕ ದಿವಾಳಿತನದ ಪರಿಣಾಮ. ಕಾಂಗ್ರೆಸ್ಸು ಸ್ವತಂತ್ರ ನಂತರ 1 ದಶಕದ ಆಸುಪಾಸಿನಲ್ಲೇ ಬೌದ್ಧಿಕ ದಿವಾಳಿತನಕ್ಕೆ ತಲುಪಿಬಿಡ್ತು. ಆ ಬೌದ್ಧಿಕ ದಿವಾಳಿತನವನ್ನು ದುರುಪಯೋಗ ಪಡಿಸ್ಕೊಂಡವ್ರು ಎಡಪಂಥೀಯರು. ಅವರು ಪ್ಯಾರಾಸೈಟ್ಗಳಾಗಿ ಕಾಂಗ್ರೆಸ್ ಒಳಗೆ ನುಸುಳುಬಿಟ್ರು. ಆ ನುಸುಳಿದವರ ಮಾನಸಿಕತೆಯ ಪರಿಣಾಮವಾಗಿ ಹಿಂಗೆಲ್ಲ ಮಾತಾಡ್ತಾರೆ. ಎಲ್ಲದರಲ್ಲೂ ತಪ್ಪು ಹುಡ್ಕೋದು, ಎಲ್ಲದರಲ್ಲೂ ಸಂಘರ್ಷದ ಮಾತಾಡೋದು, ಒಳ್ಳೆಯದರಲ್ಲೂ ಕೆಟ್ಟದ್ದನ್ನು ಹುಡ್ಕೋದು, ಅದು ಎಡಪಂಥೀಯರ ಚಾಳಿ. ಆ ಎಡಪಂಥೀಯರ ಚಾಳಿ ಅವ್ರ ಸವಾಸದ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಬಂದಿದೆ, ಕಾಂಗ್ರೆಸ್ನವರಿಗೂ ಬಂದಿದೆ. ಸರ್ಕಾರದ ನೋಡಿ, ರಾಜ್ಯಪಾಲರು ಈ ಸರ್ಕಾರ ಬರ್ಕೊಟ್ಟಿದ್ದನ್ನು ಓದಬೇಕು, ಓದ್ತಾರೆ. ಆದರೆ ಜನಮಾನಸದಲ್ಲಿ ಈ ಸರ್ಕಾರದ ಬಗ್ಗೆ ಸದಭಿಪ್ರಾಯ ಇಲ್ಲ. ಈ ಸರ್ಕಾರ ಒಳ್ಳೆ ಕಾರಣಕ್ಕೆ ಅಂಥೇಳಿ ಒಂದು ದಿನವೂ ಸುದ್ದಿಯಾಗಿಲ್ಲ. ಭ್ರಷ್ಟಾಚಾರ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆ, ಅತ್ಯಾಚಾರ, ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ, ಅಧಿಕಾರಿಗಳ ರಾಸಲೀಲೆ, ಇಂಥ ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಏನು ಹೇಳಿದ್ರು ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸೋಕ್ಕಾಗಲ್ಲ. ಇವರು ಯಾವುದನ್ನು ಏನು ಹೊಗಳ್ಕೊಂಡ್ರೂ ಕೂಡ ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸೋಕ್ಕಾಗಲ್ಲ. ಗ್ರಾಮೀಣ ಭಾಗದಲ್ಲಿ ಬಸ್ಸು 4 ಬಸ್ ಬರ್ತಿದ್ರೆ 2 ಬಸ್ಸಿಗೆ ಇಳಿದಿದ್ದಾವೆ. ಆ 2 ಬಸ್ಸು ಮಾಡಲಾಗಿದ್ದಾವೆ, ತೊಳ್ಕೊಂಡೇ ಹೋಗಬೇಕು. ಆ ಪರಿಸ್ಥಿತಿ ಇದೆ. ಇದೆಲ್ಲ ಜನರ ಅನುಭವದಲ್ಲಿದೆ. ಹಾಗಾಗಿ ಇವರು ರಾಜ್ಯಪಾಲರ ಹತ್ರ ಏನು ಹೇಳಿಸಿದ್ರು ಅದು ಔಪಚಾರಿಕ ಅಷ್ಟೇ, ಜನರ ಮನಸ್ಸಿನಲ್ಲಿ ಇರೋದೇ ಬೇರೆ. ಹೇಳಿಸ್ಬೋದು, ಹೇಳಿಸದೇ ಇರ್ಬೋದು, ಅದು ಪ್ರಶ್ನೆ ಬೇರೆ. ಆದರೆ ಜನಾಭಿಪ್ರಾಯನ ಬದಲಾಯಿಸೋಕ್ಕಾಗಲ್ಲ. ರಾಜ್ಯಪಾಲರ ಹತ್ರ ಏನೇ ಹೇಳಿಸಿದ್ರು ಜನಾಭಿಪ್ರಾಯನ ಬದಲಾಯಿಸೋಕ್ಕಾಗಲ್ಲ. ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ
ಒಂದು ನೆಗೆಟಿವ್ ಸೆಟ್ ಆಗಿಬಿಟ್ಟಿದೆ. ಯಾಕೆ ಅಂದರೆ 2.5 ವರ್ಷದಲ್ಲಿ ಒಳ್ಳೆ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿ ಇಲ್ಲವೇ ಇಲ್ಲ.